ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾನೆ ಅಂತ ನನ್ನ ಅಪ್ಪ ಅಮ್ಮ ತುಂಬ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದರು. ಆದರೆ ನನ್ನ ಮನೆಗೆ ಬಂದಿದ್ದ ನನ್ನ ಬಾಲ್ಯದ ಗೆಳೆಯ ಶಮಿತ್ ನನ್ನ ಗಂಡ ಮತ್ತು ನನ್ನ ಫೋಟೋವನ್ನು ನೋಡಿ ಬೆಚ್ಚಿಬಿದ್ದ. ಇವರು ನನ್ನ ಕಾರ್ ಡ್ರೈವರ್, ಇವರಿಗೆ ಈಗಾಗಲೇ ಮದುವೆ ಆಗಿದೆ ಅಂತ. ಇದನ್ನು ಕೇಳಿ ನಾನು ಮತ್ತು ಅವನು ನನ್ನ ಗಂಡನ ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ನಡೆಯುತ್ತಿದ್ದ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದೆವು. ಅಯ್ಯೋ, ನನ್ನ ಬದುಕು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಮುಂದೆ ನನ್ನ ಹೆಸರು ಶ್ರುತಿ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಒಬ್ಬಳೇ ಮಗಳು ನಾನು. ಮೊದಲು ಅಪ್ಪ ಅಮ್ಮನಿಗೆ ಬಡತನ ಇತ್ತಂತೆ, ಅದಕ್ಕೆ ಅವರು ಮಕ್ಕಳನ್ನು ಮಾಡಿಕೊಂಡಿಲ್ಲ. ಈಗ ಬೇಸರ ಮಾಡಿಕೊಳ್ಳುತ್ತಾರೆ. ಇನ್ನೊಂದೆರಡು ಮಕ್ಕಳಾಗಿದ್ದರೆ ಸಾಕಬಹುದಿತ್ತು, ಅಷ್ಟೊಂದು ಆಸ್ತಿ ಐಶ್ವರ್ಯ ಇದೆ ಅಂತ. ಆದರೆ ನನ್ನ ದೊಡ್ಡ ಮನೆಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಅವರು ನನ್ನ ಕಷ್ಟ ಸುಖವನ್ನು ಹಂಚಿಕೊಳ್ಳುತ್ತಾರೆ. ಅವರಿಗೆ ಮದುವೆ ಆಗಿದೆ. ಅವರ ಗಂಡಂದಿರು ಕೂಡ ನನ್ನನ್ನು ಚಿಕ್ಕ ಮಗು ಥರ ನೋಡಿಕೊಳ್ಳುತ್ತಾರೆ. ಅದಕ್ಕೆ ಅಮ್ಮ ಅವರನ್ನು ಕೂಡ ಚೆನ್ನಾಗಿ ಭಾವಣಿಸುತ್ತಾರೆ. ಹಬ್ಬಗಳಿಗೆ ಸೀರೆ ಕುಪ್ಪಸವನ್ನು ಕೊಡುತ್ತಾರೆ. ಹೋದಾಗ ಬಂದಾಗ ಅವರ ಕಷ್ಟ ಸುಖ ವಿಚಾರಿಸುತ್ತಾರೆ. ಅವರೂ ಕೂಡ ಎಲ್ಲರೂ ನನ್ನನ್ನು ರಾಣಿಯ ರೀತಿ ನೋಡಿಕೊಳ್ಳುತ್ತಾರೆ. ವಯಸ್ಸಿಗೆ ಬಂದಿದ್ದೇನೆ, ನನ್ನದು ಕೂಡ ಡಿಗ್ರಿ ಆಗಿದೆ. ಸಂಬಂಧಗಳು ಜಾಸ್ತಿ ಬರುತ್ತಿವೆ. ಆದರೆ ಅಪ್ಪ ನನ್ನ ಮಗಳಿಗೆ ಸರ್ಕಾರಿ ಹುದ್ದೆಯಲ್ಲಿರುವ ಹುಡುಗನಿಗೆ ಮಾತ್ರ ಮದುವೆ ಮಾಡುವುದು. ಆಸ್ತಿ ಐಶ್ವರ್ಯ ಬೇಜಾನು ಇದೆ. ಒಬ್ಬಳೇ ಮಗಳು ಇರುವುದು. ನನ್ನ ಮಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಅದರ ಜೊತೆಗೆ ಗೌರ್ಮೆಂಟ್ ಕೆಲಸವಿದ್ದರೆ ಸಮಾಜದಲ್ಲಿ ಒಂದು ಮರ್ಯಾದೆ ಇರುತ್ತದೆ ಅಂತ ಅಪ್ಪ ಹೇಳುತ್ತಾರೆ. ಅಪ್ಪ ಹಳೆ ಕಾಲದವರು ಆಗಿದ್ದರಿಂದ ಆ ನಂಬಿಕೆಯಲ್ಲಿ ಇನ್ನೂ ಇದ್ದಾರೆ. ನನ್ನ ಅಕ್ಕಂದಿರು ಮತ್ತು ಅವರ ಗಂಡಂದಿರು ಗೌರ್ಮೆಂಟ್ ಕೆಲಸದವರಿಗೆ ಸಂಬಳ ಕಡಿಮೆ ಅಂತ ಹೇಳಿದರೂ ಕೂಡ ಆಗ ಅಪ್ಪ ನನ್ನ ಮಗಳಿಗೆ ಏನು ಬೇಕೋ ಎಲ್ಲವನ್ನು ನಾನೇ ಕೊಡುತ್ತೇನೆ, ಕೇವಲ ನನಗೆ ಹೆಸರು ಬೇಕು ಅಂತ ಹೇಳುತ್ತಾರೆ. ಒಮ್ಮೊಮ್ಮೆ ನನಗೂ ಕೂಡ ಇದು ಅತಿ ಅಂತ ಅನಿಸುತ್ತದೆ. ಏಕೆಂದರೆ ಇಂದು ಬಂದಿದ್ದ ಹುಡುಗ ತುಂಬ ಚೆನ್ನಾಗಿದ್ದಾನೆ, ಫಿಲ್ಮ್ ಹೀರೋಗಿಂತ. ನೋಡಿದ ತಕ್ಷಣ ನನಗೆ ಇಷ್ಟವಾದ ಮನೆ ಕಡೆ ತುಂಬ ಚೆನ್ನಾಗಿದ್ದಾರೆ. ಆದರೆ ಅಪ್ಪ ಒಪ್ಪುತ್ತಿಲ್ಲ. ಅವನು ನನ್ನನ್ನು ಫೋಟೋದಲ್ಲಿ ನೋಡಿದ ತಕ್ಷಣ ಒಪ್ಪಿಕೊಂಡನಂತೆ. ಆದರೆ ಇದೇ ಹುಡುಗಿಯನ್ನು ಮದುವೆ ಆಗುವುದು ಅಂತ ಅಪ್ಪ ನನ್ನನ್ನು ತೋರಿಸಲೇ ಇಷ್ಟಪಡುತ್ತಿರಲಿಲ್ಲ. ಈ ಸಂಬಂಧ ಬೇಡ ನಮಗೆ, ಇದು ಹುಡುಗ ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲ ಅಂತ. ಅಪ್ಪನ ಬಲವಂತಕ್ಕೆ ನಾನು ಈ ಹುಡುಗನ ಆಸೆಯನ್ನು ಕೈಬಿಡಬೇಕಾಯಿತು. ಇದು ಮೊದಲ ಬಾರಿಯಲ್ಲ. 4-5 ಹುಡುಗರು ನನಗೆ ತುಂಬ ಇಷ್ಟವಾದರೂ ಅಪ್ಪ ಬಲವಂತಕ್ಕೆ ನಾನು ಸುಮ್ಮನಾದೆ. ಇಂದು ಬಂದಿದ್ದ ಹುಡುಗ ನೋಡಲು ಚೆನ್ನಾಗಿಲ್ಲ, ಆದರೆ ಅಪ್ಪ ಒಪ್ಪಿಕೊಂಡರು. ಮದುವೆಗೆ ನನಗೆ ಇಷ್ಟವಿಲ್ಲ, ಆದರೆ ಅಪ್ಪನ ಆಸೆಗೆ ನಾನು ಬೇಡ ಅಂತ ಹೇಳಲು ಸಾಧ್ಯವಿಲ್ಲ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ನನಗೆ ಏನು ಬೇಕೋ ಎಲ್ಲವನ್ನು ಕೊಟ್ಟಿದ್ದಾರೆ. ನನ್ನ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿದ್ದಾರೆ. ಇನ್ನು ನಾನು ಅಪ್ಪನ ಇದೊಂದು ಆಸೆಯನ್ನು ಈಡೇರಿಸೋಣ ಅಂತ ಸುಮ್ಮನಾದೆ. ಆದರೂ ಇದು ಬದುಕು, ನನ್ನದು ಅನ್ಯಾಯ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಒಂದು ಬಾರಿ ಅನಿಸಿದರೂ ಕೂಡ ಅಮ್ಮ ಹೇಳಿದ ಸಮಾಧಾನದಿಂದ ನಾನು ಸುಮ್ಮನಾದೆ. ನಿಮ್ಮಪ್ಪ ಕೂಡ ಚೆನ್ನಾಗಿಲ್ಲ, ಆದರೂ ನಾನು ಒಪ್ಪಿಕೊಂಡು ಮದುವೆ ಆಗಿಲ್ಲವೇ? ನಾನು ವಯಸ್ಸಿನಲ್ಲಿ ನಿನಗಿಂತ ಜಾಸ್ತಿ ಸುಂದರಿ. ಹುಡುಗರೆಲ್ಲ ನಮ್ಮ ಮನೆಯ ಮುಂದೆ ಬಂದು ಇರುತ್ತಿದ್ದರು. ಆದರೆ ಅಪ್ಪ ನಿನ್ನ ಅಪ್ಪನ ಜೊತೆ ಮದುವೆ ಮಾಡಿದರು. ಅವರಿಗೆ ನಂಬಿಕೆ ಇತ್ತು, ನನ್ನ ಮಗಳನ್ನು ಪ್ರೀತಿ ಗೌರವದಿಂದ ನೋಡಿಕೊಳ್ಳುತ್ತಾನೆ ಅಂತ. ಅದೇ ರೀತಿ ಇಲ್ಲಿಯವರೆಗೂ ಒಂದೇ ಒಂದು ಬಾರಿ ನಿನ್ನ ಅಪ್ಪ ನನ್ನನ್ನು ಬೈದಿಲ್ಲ, ನನಗೆ ನೋವು ಮಾಡಿಲ್ಲ. ಪ್ಲೀಸ್, ನಾವು ಹೇಳಿದ ಹಾಗೆ ಕೇಳಮ್ಮ, ನಿನ್ನ ಒಳ್ಳೆಯದಕ್ಕೆ ಇದೆಲ್ಲ ಮಾಡುತ್ತಿರುವುದು ಅಂತ ಹೇಳಿದರು. ಆಗ ವಿಧಿಯಿಲ್ಲದೆ ನಾನು ಅವರ ಮಾತಿಗೆ ಒಪ್ಪಲೇಬೇಕಿತ್ತು. ಊರಿನಲ್ಲಿ ಒಂದೇ ಮಾತು, ಹುಡುಗಿ ತುಂಬ ಸುಂದರವಾಗಿದ್ದಾಳೆ, ಹುಡುಗ ಕೇವಲ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾನೆ, ನೋಡಲು ಆ್ಯಾವ್ರೇಜ್ ಅಷ್ಟೇ. ಈ ಸಮಸ್ಯೆಗಳ ಮಧ್ಯೆ ಮದುವೆ ಆಗಿ ಹೋಯಿತು. ಹುಡುಗನ ಕಡೆಯವರು ಅಷ್ಟೇನು ದುಬಾರಿ ಆಗಿರುವ ವಸ್ತುಗಳನ್ನು ನನಗೆ ತಂದಿಲ್ಲ, ಎಲ್ಲ ಆವ್ರೇಜ್. ಅಕ್ಕ ಹೇಳಿದ್ದು ನಿಜ ಅಂತ ಅನಿಸಿತು. ಗೌರ್ಮೆಂಟ್ ಕೆಲಸದವರಿಗೆ ಸಂಬಳ ಕಡಿಮೆ. ಅಪ್ಪ ನನಗೆ ಏನು ಬೇಕೋ ಅದಕ್ಕಿಂತ ಜಾಸ್ತಿ ಮಾಡಿದರು. ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಬೇಕಾದರೆ ಅಪ್ಪ ಅಮ್ಮ ಇಬ್ಬರು ಅಳುತ್ತಾರೆ. ಇದೇ ಮೊದಲ ಬಾರಿ ಅವರಿಬ್ಬರು ಇಷ್ಟೊಂದು ಅಸಹಾಯಕರಾಗಿ ಕಣ್ಣೀರು ಹಾಕುತ್ತಿರುವುದನ್ನು ನೋಡಿದ್ದು. ನನಗೆ ದುಃಖವಾಯಿತು, ಆದರೆ ನನ್ನ ದುಃಖವನ್ನು ನಾನು ತೋರಿಸಿಕೊಳ್ಳಲಿಲ್ಲ. ನನ್ನ ಗಂಡ ಮನೋಜ್ ತುಂಬ ಶಾಂತ ಮನಸ್ಥಿತಿಯವನು. ಅವನ ಪಾಡಿಗೆ ಅವನು ಕುಳಿತಿದ್ದ. ನನ್ನನ್ನು ಸಮಾಧಾನ ಮಾಡುವ ಗೋಜಿಗೆ ಕೂಡ ಹೋಗಿಲ್ಲ.
ನನಗೂ ಕೂಡ ಅದು ಬೇಕಾಗಿರಲಿಲ್ಲ. ಮನೆಗೆ ಬಂದ ತಕ್ಷಣ ಆ ಮನೆಯನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ನನ್ನ ಮನೆಯ ಒಂದು ಮೂಲೆಯಷ್ಟಿದೆ ಅಷ್ಟೇ. ಈ ಮನೆಯಲ್ಲಿ ಹೇಗೆ ಇರುವುದು? ಅಪ್ಪ ಅಮ್ಮ ಈ ಮನೆಯನ್ನು ನೋಡಿಲ್ಲ. ನೋಡಿದ್ದರೆ ಮದುವೆ ಮಾಡುತ್ತಿರಲಿಲ್ಲವೇನೋ. ಮನೋಜ್ನ ಮನೆ ಹಳ್ಳಿಯಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಅದಕ್ಕೆ ಒಪ್ಪಿಕೊಂಡರು. ನನಗೇನು ಆ ರೀತಿಯ ಪಾಸಿಟಿವ್ ವೈಬ್ ಬಂದಿಲ್ಲ. ಆ ಮನೆಯಲ್ಲಿ ಯಾರೋ ನನ್ನನ್ನು ತಳ್ಳಿದ ರೀತಿ ಆಗುತ್ತಿತ್ತು. ಆನಂತರ ಅಂದುಕೊಂಡೆ, ಬ್ಯಾಚುಲರ್ ಇರುವುದರಿಂದ ಮನೆಯಲ್ಲಿ ಪೂಜೆ ನೈವೇದ್ಯಗಳು ಸರಿಯಾಗಿ ನಡೆಯುತ್ತಿರಲಿಲ್ಲವೇನು. ಹೆಂಗಸು ಇಲ್ಲದ ಮನೆ ದೆವ್ವದ ಮನೆ ಅಂತ ಹೇಳುತ್ತಾರೆ. ಆ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಬೇಕು ಅಂತ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿದೆ. ದೇವರ ಪೂಜೆಯನ್ನು ನಾನೇ ಮಾಡಿದೆ. ನನ್ನ ಗಂಡ ನನಗೆ ಸಹಾಯ ಮಾಡಿದ. ನನಗೆ ತುಂಬ ದುಃಖವಾಗುತ್ತಿತ್ತು. ಅಪ್ಪ ಅಮ್ಮ ಎಷ್ಟು ಮುದ್ದಾಗಿ ಸಾಕಿದ್ದರು. ಬಂದ ದಿನವೇ ಹೊಸ ಸೊಸೆ, ಆದರೂ ಎಲ್ಲ ಕೆಲಸವನ್ನು ಮಾಡಬೇಕು. ಅತ್ತೆ ಮಾವ ಊರಿನಲ್ಲಿ ಇದ್ದಾರೆ. ಇಲ್ಲಿ ಬಂದು ನನ್ನ ಗೃಹ ಪ್ರವೇಶ ಮಾಡಿಸಬಹುದಿತ್ತು ಅಲ್ಲವೇ? ಸ್ವಲ್ಪವೂ ಸಂಸ್ಕಾರ ಇಲ್ಲದ ಜನ ಅಂತ ಬೈದುಕೊಂಡೆ. ರಾತ್ರಿ ಮಲಗಿದ್ದಾಗ ನನ್ನ ಗಂಡ ಬಂದು ನನ್ನ ಸೊಂಟದ ಮೇಲೆ ಕೈ ಹಾಕಿದ. ನಾನು ಅವನ ಕೈಯನ್ನು ಪಕ್ಕಕ್ಕೆ ಇಟ್ಟು, ನನಗೆ ಇಂದು ಸುಸ್ತಾಗಿದೆ, ಮನಸ್ಸು ದೇಹ ಎರಡೂ ಸರಿಯಿಲ್ಲ, ಈ ರಾತ್ರಿ ಏನೂ ಬೇಡ ಅಂತ ಹೊರಗೆ ಇದ್ದ ದಿವಾನ್ ಕಾಟ್ ಮೇಲೆ ಮಲಗಿದ್ದೆ. ಸೊಳ್ಳೆ ತುಂಬ ಇದೆ. ರಾತ್ರಿ ಪೂರ್ತಿ ನಿದ್ರೆ ಬಂದಿಲ್ಲ. ಯಾವಾಗ ಕಣ್ಮುಚ್ಚಿದೆನೋ ತಿಳಿದಿಲ್ಲ. ಬೆಳಿಗ್ಗೆ ತುಂಬ ಲೇಟಾಗಿ ಎದ್ದಾಗ ನನ್ನ ಗಂಡ ಇರಲಿಲ್ಲ. ಸಮಯ ನೋಡಿದರೆ 11 ಗಂಟೆ ಆಗಿತ್ತು. ಸಮಾಧಾನವಾಯಿತು. ಗಂಡ ಮನೆಯಲ್ಲಿ ಇಲ್ಲ ಅಂತ. ದುಡ್ಡನ್ನು ಇಟ್ಟು ಅದರ ಮೇಲೆ ಒಂದು ಚೀಟಿಯನ್ನು ಬರೆದು ಇಟ್ಟಿದ್ದರು. ಅದು ಗಾಳಿಗೆ ಹೋಗದೇ ಇರಲಿ ಅಂತ. ಒಂದು ವಾಟರ್ ಬಾಟಲನ್ನು ಅದರ ಮೇಲೆ ಇಟ್ಟಿದ್ದರು. ಅದರ ಮೇಲೆ ಬರೆದಿತ್ತು, ದುಡ್ಡನ್ನು ಇಟ್ಟಿದ್ದೇನೆ, ಪಕ್ಕದ ಬೀದಿಯಲ್ಲಿ ತರಕಾರಿ ಸಿಗುತ್ತದೆ, ತಂದು ಅಡುಗೆ ಮಾಡಿರು. ರಾಗಿ ಹಿಟ್ಟು ಇದೆ, ಮುದ್ದೆ ಮಾಡು. ನನಗೆ ಮುದ್ದೆ ಬೇಕೇ ಬೇಕು ಅಂತ ಬರೆದಿದ್ದ. ಅದನ್ನು ನೋಡಿ ನನಗೆ ಇನ್ನೂ ಬೇಸರವಾಯಿತು. ಮುದ್ದೆ ಮಾಡಲು ಸರಿಯಾಗಿ ಬರುವುದಿಲ್ಲ. ತರಕಾರಿ ಕೂಡ ಮನೆಯಲ್ಲಿ ಇಲ್ಲ. ನಾನು ಇವನ ಮನೆ ಕೆಲಸದವಳ ಅಂತ ಒಮ್ಮೆಲೆ ಅನಿಸಿತು. ಈ ಕೆಲಸಗಳೆಲ್ಲ ನನಗೆ ಇಷ್ಟವಿಲ್ಲ, ಜೊತೆಗೆ ಮಾಡಲು ಬರುವುದಿಲ್ಲ ಸರಿಯಾಗಿ. ಆದರೂ ವಿಧಿಯಿಲ್ಲ, ಕಲಿಯಲೇಬೇಕು ಅಂತ ಅಪ್ಪನನ್ನು ಚೆನ್ನಾಗಿ ಬೈದುಕೊಂಡೆ. ಶ್ರೀಮಂತರ ಮನೆಗೆ ಮಾಡಿದ್ದರೆ ಆಳು ಕಾಳುಗಳು ಇರುತ್ತಿದ್ದರು. ಅಕ್ಕಪಕ್ಕದ ಮನೆಯವರನ್ನು ಕೇಳಿ ತರಕಾರಿ ಎಲ್ಲಿ ಸಿಗುತ್ತದೆ ಅಂತ ತಿಳಿದುಕೊಂಡು ತರಕಾರಿ ತಂದು ಅವನಿಗಾಗಿ ತರಕಾರಿ ಸಾರು ಮಾಡಿದ್ದೆ. ಮುದ್ದೆ ಅನ್ನ ಎಲ್ಲವನ್ನು ಮಾಡಿ ನಾನು ಕೂಡ ಸ್ನಾನ ಮಾಡಿ ಹೊಟ್ಟೆ ತುಂಬ ತಿಂದು ನಿದ್ರಿಸಿದೆ. ಸುಮಾರು 3 ಗಂಟೆ ಆಗಿತ್ತು. ಅಷ್ಟರಲ್ಲಿ ನನ್ನ ಗಂಡ ಬಂದ. ಅವನಿಗೂ ಕೂಡ ಊಟ ಬಡಿಸಿದೆ. ಊಟ ಮಾಡಿ ನಂತರ ನನ್ನ ಜೊತೆ ರೊಮ್ಯಾನ್ಸ್ ಮಾಡಲು ಬಂದ. ನಾನು ಅವಕಾಶ ಮಾಡಿಕೊಟ್ಟಿಲ್ಲ. ನನಗೆ ನಿಮ್ಮ ಜೊತೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಬೇಕು ಅಂತ ಸ್ವಲ್ಪ ನಗಲು ಪ್ರಯತ್ನಿಸಿದೆ. ನಗಲು ಕೂಡ ಇಷ್ಟವಿಲ್ಲ. ಯಾರೂ ಇಲ್ಲ ಮನೆಯಲ್ಲಿ, ಒಬ್ಬಳೇ ಇರಬೇಕು. ಅಷ್ಟಲ್ಲದೆ ಅವರು ಹೇಳುತ್ತಿದ್ದರು, ನೈಟ್ ಡ್ಯೂಟಿ ಇದೆಯಂತೆ. ಭಯ ಬೇರೆ. ಹೇಗೆ ಮಲಗುವುದು ತಿಳಿದಿಲ್ಲ. ರಾತ್ರಿ ಪೂರ್ತಿ ಒಬ್ಬಳೇ ಇದ್ದಿದ್ದು ನಾನು ತೀರಾ ಕಡಿಮೆ. ನನ್ನ ಮನೆಯಲ್ಲೂ ಕೂಡ ವಿಧಿಯಿಲ್ಲ, ಇಲ್ಲಿ ಇರಲೇಬೇಕು. ರಾತ್ರಿ ಊಟ ಮಾಡುತ್ತೀರಾ ಅಂತ ಕೇಳಿದರೆ, ಊಟ ಏನೂ ಬೇಡ ಅಂತ ಕಾಫಿಯನ್ನು ಕುಡಿದು, ಮನೆ ಕಡೆ ಹುಷಾರು, ಚೆನ್ನಾಗಿ ಮನೆ ನೋಡಿಕೊ, ಯಾರಾದರೂ ಬಂದರೆ ಬಾಗಿಲನ್ನು ತೆಗೆಯಬೇಡ, ಹೊರಗಿನಿಂದ ನಾನೇ ಲಾಕ್ ಮಾಡಿ ಹೋಗುತ್ತೇನೆ ಅಂದ. ಆಗ ನಾನು ಲಾಕ್ ಮಾಡಬೇಡಿ, ನಾನು ಹುಷಾರಾಗಿ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದೆ. ಆ ರಾತ್ರಿ ನಿದ್ರೆ ಬಂದಿಲ್ಲ. ಎಲ್ಲಿ ಶಬ್ದವಾದರೂ ಕೂಡ ನನ್ನ ಮನೆಗೆ ಯಾರಾದರೂ ಬಂದ್ರಾ ಅನ್ನುವ ಯೋಚನೆ. ಕೊನೆಗೆ ವಿಧಿಯಿಲ್ಲದೆ ಯೂಟ್ಯೂಬನ್ನು ಹಾಕಿಕೊಂಡು ರಾತ್ರಿ ಪೂರ್ತಿ ನೋಡಿದೆ. ಬೆಳಗಿನ ಜಾವ ಸ್ವಲ್ಪ ನಿದ್ರಿಸಿದೆ. ಎಂದೂ ಕೂಡ ನನ್ನ ಗಂಡ 11 ಗಂಟೆಗೆ ಬಂದವನು ಫ್ರೆಶ್ ಆಗಿ ಇದ್ದಾನೆ. ಆ ರೀತಿ ನೈಟ್ ಡ್ಯೂಟಿಯ ಲಕ್ಷಣಗಳು ಕಾಣಿಸಲಿಲ್ಲ. ಕೇಳಿದ್ದಕ್ಕೆ 1 ರೌಂಡ್ ಕೆಲಸ ಮಾಡಿ ನಂತರ ಮಲಗಿಬಿಡುವುದು ಅಷ್ಟೇ. ರೆಸ್ಟ್ ರೂಮ್ ಇರುತ್ತದೆ. ಅವನ ಮಾತು ಕೇಳಿ ನಾನೇನು ಮಾತನಾಡದೆ ನನ್ನ ಕೆಲಸವನ್ನು ನಾನು ಮಾಡಿಕೊಂಡು ಇದ್ದೆ. ನಂತರ ಇನ್ನೂ ನನ್ನ ಹತ್ತಿರ ಬರುತ್ತಿದ್ದ ಇಂಟಿಮೇಟ್ ಆಗಲು. ವಿಧಿಯಿಲ್ಲದೆ ನಾನು ಪಿರಿಯಡ್ಸ್ ಆಗಿದ್ದೀನಿ ಅಂತ ಸುಳ್ಳು ಹೇಳಿಬಿಟ್ಟೆ. ಇನ್ನು ಅವನು ಉಸ್ ಅಂತ ಸುಮ್ಮನಾದ. ತುಂಬ ಆಸೆಗಳನ್ನು ಇಟ್ಟುಕೊಂಡು ಬಂದಿದ್ದನು. ನಾನು ನಮ್ಮಿಬ್ಬರ ಸಂಬಂಧ ಬೆಳೆಯಲು ಬಿಡುತ್ತಿಲ್ಲ. ಮನಸ್ಸಿಗೆ ಸಮಾಧಾನ ಮಾಡಿದರೂ ಅವನು ಹತ್ತಿರ ಬಂದಾಗ ದೂರ ತಳ್ಳಬೇಕು ಅಂತ ಅನಿಸುತ್ತದೆ. ಗೊತ್ತಿಲ್ಲ, ಸ್ವಲ್ಪ ದಿನ ಬೇಡ. ಮನಸ್ಸು ಅವನನ್ನು ನನ್ನವನು ಅಂತ ಒಪ್ಪಿಕೊಳ್ಳುತ್ತಿಲ್ಲ.
ಇಂದು ಕೂಡ ಊಟ ಮಾಡಿ ಹೊರಗೆ ಹೋದ. ಬೆಳಿಗ್ಗೆ ಬರುತ್ತೇನೆ, ಹುಷಾರಾಗಿರು ಅಂತ. ಪ್ರತಿದಿನವೂ ಇದೇ ರೀತಿ ಆಗುತ್ತಿತ್ತು. 1 ವಾರ ಕಳೆಯಿತು. ಇಂದು ಸ್ವಲ್ಪ ಭಯ. 7 ಡೇಸ್ ಆಗಿದೆ, ಪಿರಿಯಡ್ಸ್ ಮುಗೀತು ಅಂತ ಹತ್ತಿರ ಬಂದರೆ ಏನು ಮಾಡಲಿ? ನನ್ನ ಬಳಿ ಉತ್ತರವಿಲ್ಲ. ಇದೇ ಯೋಚನೆಯಲ್ಲಿ ತರಕಾರಿ ತರಲು ಹೋಗಿದ್ದೆ. ಅಲ್ಲಿ ನನ್ನ ಬಾಲ್ಯದ ಗೆಳೆಯ ಶಮಿತ್ ಸಿಕ್ಕಿದ್ದ. ಚಿಕ್ಕಂದಿನಲ್ಲಿ ಚೆನ್ನಾಗಿರಲಿಲ್ಲ, ಈಗ ಸಿಟಿಯಲ್ಲಿ ತುಂಬ ಸುಂದರವಾಗಿ ಇದ್ದಾನೆ. ಅವನು ನನ್ನನ್ನು ನೋಡಿದ ತಕ್ಷಣ ಅವನು ನಮ್ಮಿಬ್ಬರ ಬಾಲ್ಯದ ಘಟನೆಗಳನ್ನು ಹೇಳಿದಾಗ ನೆನಪಾಯಿತು. ಹೌದಲ್ಲವೇ ಅಂತ. ನಂತರ ಅವನನ್ನು ಮನೆಗೆ ಕರೆದುಕೊಂಡು ಹೋದೆ. ಅವನಾಗಿ ಅವನೇ ಕೇಳಿದ, ಇನ್ನೂ ಕರೆದುಕೊಂಡು ಹೋಗಿಲ್ಲವಾದರೆ ಊರಿನಲ್ಲಿ ಹೋಗಿ ನನ್ನ ಬಗ್ಗೆ ಎಲ್ಲರಿಗೂ ಚಾಡಿ ಹೇಳುತ್ತಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೂ ಕೂಡ ನನ್ನವರು ಅಂತ ಯಾರೂ ಇಲ್ಲ. ಇವನ ಜೊತೆ ಆದರೂ ಮಾತನಾಡಬೇಕು ಅಂತ ಅನಿಸುತ್ತಿತ್ತು. ಅಪ್ಪ ಅಮ್ಮ ಬರುತ್ತೇನೆ ಅಂತ ಹೇಳುತ್ತಿದ್ದರು. ನಾನೇ ಇಂದು ಬೇಡ, ನಾಳೆ ಬೇಡ ಅಂತ ಮುಂದೂಡುತ್ತಿದ್ದೆ. ನನ್ನ ಮನೆ ಚೆನ್ನಾಗಿಲ್ಲ ಅಂತ. ಇವನು ಕೂಡ ನನ್ನ ಮನೆಯನ್ನು ನೋಡಿ ಸ್ವಲ್ಪ ಬೇಸರ ಮಾಡಿಕೊಂಡ. ಅಲ್ಲಿ ಎಷ್ಟು ರಾಣಿಯ ರೀತಿ ಇದ್ದೆ, ಇಲ್ಲಿ ನೋಡಿದರೆ ಈ ರೀತಿ ಮನೆಗೆ ನಿಮ್ಮ ಅಪ್ಪ ಅಮ್ಮ ಏಕೆ ಮದುವೆ ಮಾಡಿದರು ನಿನ್ನನ್ನು ಅಂತ. ನಾನು ನಡೆದ ಎಲ್ಲ ವಿಷಯದ ಬಗ್ಗೆ ವಿವರಣೆ ನೀಡಿದೆ. ಗೌರ್ಮೆಂಟ್ ಕೆಲಸ ಬೇಕಂತೆ, ಇಲ್ಲವಾದರೆ ಕಷ್ಟವಾಗುತ್ತದೆ ಅಂತ ಹೇಳುತ್ತಿದ್ದರು. ಅಪ್ಪ ಅವರ ಮನಸ್ಸಿನಲ್ಲಿ ಏನಿತ್ತು ತಿಳಿದಿಲ್ಲ. ಒಳ್ಳೆ ಸಂಬಂಧವನ್ನು ಕೂಡ ದೂರ ತಳ್ಳಿದರು ಅಂತ ಹೇಳಿದೆ. ನನ್ನ ಸಂಬಂಧವನ್ನು ಕೂಡ ಅಂತ ಹೇಳಿದ. ಏನಂದೆ ಅಂತ ಕೇಳಿದೆ. ಏನೂ ಇಲ್ಲ ಅಂತ ಮಾತನ್ನು ಬದಲಾಯಿಸಿದ. ನಂತರ ಕಾಫಿ ಕೊಟ್ಟೆ. ಊಟ ಮಾಡಿಕೊಂಡು ಹೋಗು, ಅಡುಗೆ ಮಾಡುತ್ತೇನೆ, ಸ್ವಲ್ಪ ಸಮಯ ಕೊಡು ಅಂತ ಹೇಳಿದೆ. ಬೇಡ, ಹೋಗುತ್ತೇನೆ, ಇನ್ನೊಂದು ಸಲ ಊಟ ಮಾಡಲು ಬರುತ್ತೇನೆ, ನಿನ್ನ ಗಂಡ ಇದ್ದಾಗ ಅಂತ ಹೇಳಿದ. ಹೋಗಲು ಮುಂದಾದ. ನಂತರ ನಿನ್ನ ಗಂಡನ ಫೋಟೋವನ್ನು ನೋಡಿಲ್ಲ. ಹೇಗಿದ್ದಾರೆ? ನಿನಗಿಂತ ಸುಂದರವಾಗಿ ಇರುತ್ತಾನೆ ಅಲ್ಲವೇ? ತೋರಿಸು ಅಂತ ಕೇಳಿದ. ಸುಳ್ಳು ಹೇಳಲು ಸಾಧ್ಯವಿಲ್ಲ, ನನ್ನ ಫೋನಿನಲ್ಲಿ ಅವನ ಫೋಟೋವಿಲ್ಲ ಅಂತ ಹೇಳಿದರೆ ನಮ್ಮಿಬ್ಬರ ಸಂಬಂಧ ಚೆನ್ನಾಗಿಲ್ಲ ಅಂತ ಅನುಮಾನ ಬರುತ್ತದೆ. ಅದಕ್ಕೆ ಅವನಿಗೆ ಫೋಟೋವನ್ನು ತೋರಿಸಿದೆ. ಆ ಫೋಟೋವನ್ನು ನೋಡಿ ಅವನು ಕೆಳಗೆ ಸೋಫಾದ ಮೇಲೆ ಕುಳಿತ. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಹೇಳುತ್ತಾನೆ, ಇವನು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾನಾ? ಯಾರು ನಿಮಗೆ ಸಂಬಂಧವನ್ನು ನೋಡಿದ್ದು ಅಂತ ಕೇಳಿದರು. ಯಾಕೆ ಶಮಿತ್ ಈ ರೀತಿ ಮಾತುಗಳನ್ನು ಕೇಳುತ್ತಿದ್ದೀಯಾ ಅಂತ ಹೇಳಿದೆ. ನನಗೂ ಕೂಡ ಸ್ವಲ್ಪ ಭಯವಾಯಿತು. ಮದುವೆಯಾಗಿ ಎಷ್ಟು ದಿನವಾಯಿತು ಅಂತ ಕೇಳಿದ. 10 ದಿನ ಆಗಿದೆ ಅಷ್ಟೇ ಅಂದೆ. ಇವನು ನನ್ನ ಕಂಪನಿಯ ಕಾರ್ ಡ್ರೈವರ್. ನೈಟ್ ಶಿಫ್ಟ್, ಡೇ ಶಿಫ್ಟ್ ಅಂತ ತುಂಬ ಕೆಲಸ ಮಾಡುತ್ತಾನೆ. ಮದುವೆ ಗೊತ್ತಾಗಿದೆ, ದುಡ್ಡು ಬೇಕು ಅಂತ ಸಾಲವನ್ನು ತೆಗೆದುಕೊಂಡಿದ್ದ. ಅದಕ್ಕಾಗಿ ಓವರ್ ಟೈಮ್ ಕೆಲಸ ಮಾಡುತ್ತಿದ್ದಾನೆ. ನಮ್ಮ ಊರಿಗೆ ಶ್ರೀಮಂತರು, ನಿನ್ನ ಅಪ್ಪ ಅಮ್ಮ ಅಂತವರು ತಮ್ಮ ಒಬ್ಬಳೇ ಮಗಳನ್ನು ಈ ರೀತಿಯ ಮನುಷ್ಯನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಇದನ್ನು ನಂಬಲು ಸಾಧ್ಯವಿಲ್ಲ, ನನ್ನ ಕಣ್ಣನ್ನು ನಾನು ಅಂತ ಅವನು ಪರದಾಡಿದ. ನನಗೂ ಕೂಡ ದುಃಖವಾಯಿತು. ನೀನು ನಿಜ ಹೇಳುತ್ತಿದ್ದೀಯಾ ನಿಜವಾಗಲು ಅಂತ ಕೇಳಿದೆ. ನನ್ನ ಕಣ್ಣುಗಳಲ್ಲಿ ಇದ್ದ ಭಯವನ್ನು ನೋಡಿ ಅವನು ನಿನ್ನ ಗಂಡನ ನಂಬರನ್ನು ಹೇಳು ಅಂತ ಹೇಳಿದ. ನಾನು ಹೇಳಿದೆ. ಅದೇ ನಂಬರಿಗೆ ಅವನ ಫೋನಿಂದ ಕಾಲ್ ಮಾಡಿದ. ಸರ್ ಎಲ್ಲಿದ್ದೀರಾ, ಬರಬೇಕಾ ನಿಮ್ಮನ್ನು ಪಿಕ್ ಮಾಡಲು ಅಂತ ಹೇಳಿದ. ನನ್ನ ಗಂಡ ಆ ಕಡೆಯಿಂದ. ಅವನ ಧ್ವನಿ ಕೇಳಿ ನನಗೆ ಬೇಸರವಾಯಿತು. ಜೋರಾಗಿ ಅಳಲು ಶುರು ಮಾಡಿದೆ. ನಂತರ ಶಮಿತ್ ನನಗೆ ಸಮಾಧಾನ ಮಾಡಿದ. ನನ್ನ ಕೈಯನ್ನು ಹಿಡಿದುಕೊಂಡು ಅವನ ಕಾರಿನಲ್ಲಿ ಯಾವುದೋ ಒಂದು ಅರಿದ ಮುರಿದ ಮನೆಗೆ ಕರೆದುಕೊಂಡು ಹೋದ. ಆ ಮನೆಯನ್ನು ನೋಡಿ ನಾನು ಇಲ್ಲಿಗೆ ಏಕೆ ಕರೆದುಕೊಂಡು ಬರುತ್ತಿದ್ದಾನೆ? ನನ್ನ ಗಂಡನಿಗೆ ನಾನು ಇನ್ನೂ ಅಡುಗೆ ಮಾಡಿಲ್ಲ, ಗಂಡನೇ ಅಲ್ಲವೇ? ಕೆಲಸ ಯಾವುದಾದರೂ ಏನು? ಅಪ್ಪ ಅಮ್ಮನಿಗೆ ಕೂಡ ಒಳ್ಳೆಯ ಸಂಪಾದನೆ ಇದೆ, ನಾನು ದುಡುಕಬಾರದು ಅಂತ ಯೋಚಿಸಿದೆ. ಆದರೆ ಶಮಿತ್ ಅಲ್ಲಿ ತೋರಿಸಿದ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ನಾನು ನಿಂತಿರುವ ನೆಲ ಕುಸಿಯಬಾರದೆ ಅಂತ ಅನಿಸಿತು. ಅಯ್ಯೋ, ಇನ್ನು ನನ್ನ ಬದುಕು ಎಲ್ಲ ಹಾಳಾಗಿ ಹೋಯಿತು, ಇನ್ನು ಏನೂ ಉಳಿದಿಲ್ಲ. ನನ್ನ ಎದೆ ಬಡಿತ ಜೋರಾಯಿತು ಭಯದಿಂದ. ಮನೆಯ ಬಾಗಿಲು ಹಾಕಿರಲಿಲ್ಲ. ಒಳಗೆ ನನ್ನನ್ನು ಕರೆದುಕೊಂಡು ಹೋದ. ಅಲ್ಲಿ ನನ್ನ ಗಂಡ ಒಂದು ಸುಮಾರಾಗಿರುವ ಬಸುರಿ ಹೆಂಗಸನ್ನು ಅವನ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದಾನೆ. ಸ್ವಲ್ಪ ದಿನ ಅಷ್ಟೇ ಆ ಶ್ರೀಮಂತ ಹೆಣ್ಣಿಗೆ ನಿಜವಾದ ಗಂಡ ಆದ ಮೇಲೆ ಅವಳಿಗೆ ಮಕ್ಕಳಾಗುತ್ತದೆ. ಆಗ ಅವಳು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ಅವರ ಅಪ್ಪ ಅಮ್ಮ ತುಂಬ ಶ್ರೀಮಂತರು. ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಸಿಕೊಳ್ಳುತ್ತೇನೆ, ಬ್ಲ್ಯಾಕ್ ಮೇಲ್ ಮಾಡಿ
ಆಗ ನಮ್ಮ ದರಿದ್ರ ಸಂಪೂರ್ಣವಾಗಿ ನಾಶವಾಗುತ್ತದೆ. ಹಿಂದೆ ಮುಂದೆ ನೋಡದೆ ಕೇವಲ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀನಿ ಅಂತ ನಂಬಿ ಕೊಟ್ಟಿದ್ದಾರೆ ಪಾಪದವರು. ನನ್ನ ಮಗುವಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಅವಳ ಹೊಟ್ಟೆಯನ್ನು ಮುತ್ತು ಕೊಡುತ್ತಿದ್ದ. ನಾನು ಜೋರಾಗಿ ಕಿರುಚಿದೆ. ನನ್ನ ಗಂಡ ನನ್ನ ಕಡೆ ನೋಡಿ, ಇವಳು ನನ್ನ ತಂಗಿ, ಸಮಾಧಾನ ಮಾಡುತ್ತಿದ್ದೇನೆ ಅಂತ ಏನೋ ಸುಳ್ಳು ಹೇಳಲು ಬಂದ. ನನ್ನ ಕೋಪ ತಡೆಯಲಾಗದೆ ಅವನ ಕೆನ್ನೆಗೆ ಚೆನ್ನಾಗಿ ಬಾರಿಸಿದೆ. ಶಮಿತ್ ಕೂಡ ಅವನಿಗೆ ಹೊಡೆದ. ಪೊಲೀಸ್ನವರನ್ನು ಕರೆಸಿ ಅವನನ್ನು ಜೈಲಿಗೆ ಕಳಿಸಿದ. ಮೊದಲನೇ ಹೆಂಡತಿ ಇರಬೇಕಾದಾಗ ಸುಳ್ಳು ಹೇಳಿ ಎರಡನೇ ಮದುವೆ ಆಗಿದ್ದಾನೆ ಅಂತ. ನಾನು ಮತ್ತು ಶಮಿತ್ ಸ್ಟೇಷನ್ಗೆ ಹೋದೆವು. ಅಪ್ಪ ಅಮ್ಮನನ್ನು ಕೂಡ ಅಲ್ಲಿಗೆ ಬರಲು ಹೇಳಿದ. ಮದುವೆ ಮಾಡಿಸಿದ ಬ್ರೋಕರನ್ನು ಕೂಡ ಅಲ್ಲಿ ಅಪ್ಪ ಚೆನ್ನಾಗಿ ಬೈದು ಚೆನ್ನಾಗಿ ಹೊಡೆದರು. ಎಂದೂ ಕೂಡ ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ ಅಂತ. ಬ್ರೋಕರ್ ಕೂಡ ಈಗ ಮುಖವನ್ನು ಮುಚ್ಚಿಕೊಂಡಿದ್ದಾನೆ. ಅವನ ಮೇಲೂ ಕೂಡ ಕಂಪ್ಲೇಂಟ್ ಕೊಟ್ಟರು. ದುಡ್ಡಿನ ಆಸೆಗಾಗಿ ಯಾವುದೋ ಹುಡುಗ ಹುಡುಗಿಯನ್ನು ತೋರಿಸುತ್ತಾನೆ ಅಂತ. ಸ್ಟೇಷನ್ನಿಂದ ಹೊರಗೆ ಬಂದೆ. ಅಷ್ಟರಲ್ಲಿ ಅವನ ಮೊದಲ ಹೆಂಡತಿ ನನ್ನ ಕಾಲನ್ನು ಹಿಡಿದುಕೊಂಡು ಜೋರಾಗಿ ಅಳಲು ಶುರು ಮಾಡಿದಳು. ಅವಳು ತುಂಬು ಗರ್ಭಿಣಿ. ಒಂದು ರೀತಿ ಪಾಪ ಅನಿಸಿತು. ಅವನು ಮಾಡಿದ ತಪ್ಪಿನಲ್ಲಿ ಇವಳ ಪಾಪ ಏನಿದೆ ಅಥವಾ ಪಾಲು ಏನಿದೆ? ಅವಳನ್ನು ಅಲ್ಲೇ ಕೂರಿಸಿ, ನಿನ್ನ ಗಂಡನಿಗೆ ಸಮಯ ಬಂದಾಗ ನೀನು ಬುದ್ಧಿ ಹೇಳಬೇಕಿತ್ತು. ಅವನು ಮಾಡುವ ತಪ್ಪಿಗೆ ಸಾಥ್ ನೀಡಿದ್ದು ತಪ್ಪು. ನಿನ್ನ ಗಂಡನನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಲು ಹೇಗೆ ನಿರ್ಧರಿಸಿದೆ? ಅಕ್ಕ, ನಾನು ಬಡವಳು, ಅಪ್ಪ ಅಮ್ಮ ಯಾರೂ ಇಲ್ಲ. ಇವರು ನನ್ನನ್ನು ಪ್ರೀತಿಸಿ ಮದುವೆ ಆದರು. ಏನಾದರೂ ಸಮಸ್ಯೆ ಆದಾಗ ಇವರು ಮಾಡಿದ್ದು ತಪ್ಪು ಅಂತ ಹೇಳಿದರೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಅಂತ ಹೇಳುತ್ತಿದ್ದರು. ಇನ್ನು ಪ್ರೆಗ್ನೆಂಟ್ ಬೇರೆ ಆಗಿರುವ ಸಂದರ್ಭದಲ್ಲೂ ಕೂಡ ಭಯದಿಂದ ಏನೂ ಹೇಳಲಿಲ್ಲ. ಇನ್ನು ನನ್ನನ್ನು ಬಿಟ್ಟು ಹೊರಟು ಹೋದರೆ ನನಗೆ ಯಾರಿಲ್ಲ. ನನಗೆ ಸರಿಯಾದ ವಿದ್ಯಾಭ್ಯಾಸವಿಲ್ಲ. ಕೆಲಸ ಮಾಡಲು ನನ್ನ ಮನಸ್ಸು ನೋವಿನಿಂದ ಕೂಗಿತು. ನನಗೆ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ, ಗಂಡ ಮಾತ್ರ ಸರಿಯಿಲ್ಲ. ಆದರೂ ಕೂಡ ಅವನ ಜೊತೆ ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಯಾವುದೇ ಸಂಬಂಧವಿಲ್ಲ. ತಾಳಿ ಕಟ್ಟಿದ್ದಾನೆ ಅಷ್ಟೇ ಅಲ್ಲವೇ ಅಂತ ಆ ತಾಳಿಯನ್ನು ಕಿತ್ತು ಆ ಹುಡುಗಿ ಕೈಗೆ ಕೊಟ್ಟೆ. ನಂತರ ಶಮಿತ್ ಬಳಿ ಹೋಗಿ ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಳ್ಳೋಣ. ಅವನು ನನಗೆ ಏನೂ ಮಾಡಿಲ್ಲ, ನನ್ನನ್ನು ಮುಟ್ಟು ಕೂಡ ಇಲ್ಲ. ತಾಳಿ ಕಟ್ಟಿದ್ದಾನೆ ಅಷ್ಟೇ. ಆ ತಾಳಿಯನ್ನು ಕೂಡ ಬಿಚ್ಚಿಕೊಟ್ಟೆ. ಅವಳು ಕೂಡ ನನ್ನಂತೆ ಹೆಣ್ಣು. ಕೊನೆ ಪಕ್ಷ ಅವಳಿಗಾಗಿ, ಅವಳ ಹೊಟ್ಟೆಯಲ್ಲಿರುವ ಮಗುವಿಗಾಗಿ ಆದರೂ ಒಂದು ಸಲ ಅವನನ್ನು ಕ್ಷಮಿಸುತ್ತೇನೆ. ಮುಂದೆ ಜೀವನದಲ್ಲಿ ಏನಾದರೂ ತೊಂದರೆ ಮಾಡಲು ಬಂದರೆ ಅವನನ್ನು ಮಾತ್ರ ಬಿಡುವುದಿಲ್ಲ. ಸದ್ಯಕ್ಕೆ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳೋಣ ಅಂತ ಹೇಳಿದೆ. ಸೂಕ್ಷ್ಮ ಮನಸ್ಸಿನವನಾದ ಶಮಿತ್ಗೆ ನನ್ನ ಮನಸ್ಸಿನ ಭಾವನೆ ಅರ್ಥವಾಯಿತು. ನಂತರ ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಂಡೆ. ಅವನಿಗೆ ಹೇಳಿದೆ, ನನ್ನ ಜೊತೆ ನಿನ್ನ ಮದುವೆ ಆಗಿತ್ತು ಅನ್ನುವ ವಿಷಯವನ್ನು ಸಂಪೂರ್ಣವಾಗಿ ಮರೆತು ಬಿಡು. ನಿನಗೂ ಮತ್ತು ನನಗೂ ಯಾವುದೇ ಸಂಬಂಧವಿಲ್ಲ. ನಮ್ಮಿಬ್ಬರ ಸಂಬಂಧ ಊರ್ಜಿತವಲ್ಲ. ಮೊದಲ ಹೆಂಡತಿ ಇದ್ದರೂ ಕೂಡ ಎರಡನೇ ಮದುವೆ ಸಾಧ್ಯವೇ ಇಲ್ಲ. ಅದನ್ನು ಕಾನೂನು ಒಪ್ಪುವುದಿಲ್ಲ ಅಂತ ಹೇಳಿದೆ. ನಂತರ ಅವನು ಏನೋ ಮಾತನಾಡಿದೆ, ತಲೆ ಬಗ್ಗಿಸಿದ. ಅಪ್ಪ ಅಮ್ಮ ಇಡೀ ಶಾಪ ಹಾಕಿ ಬಂದರು ಅವನಿಗೆ. ಊರಿಗೆ ಬಂದ ತಕ್ಷಣ ಊರೇ ಮಾತನಾಡುತ್ತಿದ್ದಾರೆ. ನನ್ನ ಬದುಕಿನಲ್ಲಿ ನಡೆದ ವಿಷಯ ಎಲ್ಲರಿಗೂ ತಿಳಿದು ಹೋಗಿದೆ. ನಂತರ ಅಪ್ಪ ಅಮ್ಮನಿಗೆ ಧೈರ್ಯ ಹೇಳಿದೆ. ನಾನೇನು ಓಡಿ ಹೋಗಿಲ್ಲ, ಯಾರೂ ಮಾಡಬಾರದ ಕೆಲಸವನ್ನು ಮಾಡಿಲ್ಲ ಅಮ್ಮ. ಧೈರ್ಯವಾಗಿರಿ ಅಂತ ಹೇಳಬೇಕಾದರೆ ನನ್ನ ಧ್ವನಿ ನಡುಗುತ್ತಿತ್ತು ಭಯದಿಂದ. ಅದರ ಜೊತೆಗೆ ನನ್ನ ಸೋದರತೆ ಬಂದು, ನನ್ನ ಮಗನಿಗೆ ನಿನ್ನ ಮಗಳನ್ನು ಕೊಡು, ನಿನ್ನ ಮರ್ಯಾದೆ ಉಳಿಯುತ್ತದೆ, ನಿನ್ನ ಮನೆ ಕೂಡ, ಅವನು ನಿನಗೆ ಮಗನಂತೆ ಇರುತ್ತಾನೆ. ಅತ್ತೆಯದು ಬಾಯಿ ಜೋರು, ತುಂಬ ಕೆಟ್ಟದಾಗಿ ಮಾತನಾಡುತ್ತಿದ್ದಳು. ಅಪ್ಪ ಅಮ್ಮನಿಗೆ ನೋವಾಗುತ್ತಿತ್ತು ಅಂತ ಅವರ ಮುಖದ ಭಾವನೆಯಿಂದಲೇ ಅರ್ಥವಾಗುತ್ತಿತ್ತು. ರಾತ್ರಿ ಪೂರ್ತಿ ನಾವೆಲ್ಲ ಸರಿಯಾಗಿ ನಿದ್ರೆ ಮಾಡಿಲ್ಲ. 3 ಜನ ಒಂದೇ ಕಡೆ ಇದ್ದೆವು. ಪ್ರತಿಯೊಬ್ಬರಿಗೆ ಭಯ. ಅಮ್ಮನಿಗೆ ಭಯ, ನಾನು ಅಪ್ಪ ಏನೋ ಆಗಿಬಿಡುತ್ತೇವೆಯೋ ಅಂತ. ಅಪ್ಪನಿಗೆ ನನ್ನ ಹೆಂಡತಿ ನನ್ನ ಮಗಳು ಚಿಂತೆಯಲ್ಲಿ ಮುಳುಗಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಅಂತ. ನನಗೆ ಅವರಿಬ್ಬರಿಗೆ ವಯಸ್ಸಾಗಿದೆ, ಆರೋಗ್ಯ ಹಾಳಾದರೆ ಅಂತ ಭಯ. ಬೆಳಿಗ್ಗೆ ಆಗ ತಾನೇ ಎಚ್ಚರವಾಗಿದೆ. ಕೆಲಸದವಳು ಬಂದು ಹೇಳುತ್ತಾಳೆ, ನಿಮ್ಮ ಮನೆಗೆ ಯಾರೋ ಹುಡುಗನ ಕಡೆಯವರು ಬರುತ್ತಿದ್ದಾರೆ, ತಾಂಬೂಲವನ್ನು ತೆಗೆದುಕೊಂಡು ಅಂತ ಹೇಳಿದಳು.
ಆತುರದಿಂದ ನೋಡಿದರೆ ಅದು ಶಮಿತ್. ನನ್ನ ಮನಸ್ಸಿನಲ್ಲಿ ಇದ್ದ ನೋವು ಮರೆಯಾಯಿತು. ಅರ್ಥವಾಯಿತು ನನಗೆ ಹೆಣ್ಣು ಕೇಳಲು ಬಂದಿರುವರು ಅಂತ. ಅವನಿಗೆ ಚಿಕ್ಕಂದಿನಿಂದಲೂ ನಾನು ಎಂದರೆ ತುಂಬ ಇಷ್ಟ. ತುಂಬ ಸಲ ನಮ್ಮ ಮನೆಯಲ್ಲಿ ನನ್ನನ್ನು ಕೇಳಲು ಅವರ ಅಪ್ಪ ಅಮ್ಮನನ್ನು ಕಳಿಸಿದ್ದನು. ಆದರೆ ಅವನಿಗೆ ಗೌರ್ಮೆಂಟ್ ಕೆಲಸ ಇಲ್ಲ ಅಂತ ಅಪ್ಪ ಒಪ್ಪಿರಲಿಲ್ಲ. ಅಪ್ಪ ಅಮ್ಮ ಕೂಡ ಏನು ಮಾಡಬೇಕು ಅಂತ ತಿಳಿಯದೆ ಕಂಗಾಲಾದರು. ಆಗ ಶಮಿತ್, ಅಪ್ಪ ಅಮ್ಮ, ನಮಗೆ ನಿಮ್ಮ ಮಗಳನ್ನು ಕೊಡಿ ಸಾಕು. ನೀವು ಹೇಗೆ ನೋಡಿಕೊಳ್ಳುತ್ತೀರಾ ಅದೇ ರೀತಿ ನಾವು ಕೂಡ ನೋಡಿಕೊಳ್ಳುತ್ತೇವೆ. ನನ್ನ ಮಗ ಇನ್ನೂ ಮದುವೆ ಆಗಿಲ್ಲ. ಚಿಕ್ಕಂದಿನಿಂದಲೂ ಅವನಿಗೆ ನಿಮ್ಮ ಮಗಳು ಎಂದರೆ ಇಷ್ಟವಂತೆ. ಮದುವೆ ಆದರೆ ಅವಳನ್ನು ಮಾತ್ರ, ಇಲ್ಲವಾದರೆ ನಾನು ಮದುವೆ ಆಗುವುದಿಲ್ಲ ಅಂತ ಹಠ ಹಿಡಿದಿದ್ದ. ನಾವು ತುಂಬ ಪ್ರಯತ್ನಿಸಿದರೂ ನೀವು ಒಪ್ಪಲಿಲ್ಲ. ನಿಮ್ಮ ತಂಗಿಯ ಕೈಯಲ್ಲೂ ಕೂಡ ತುಂಬ ಸಲ ಹೇಳಿ ಕಳಿಸಿದ್ದೇವೆ. ಅವರು ಹೇಳಲಿಲ್ಲವೇ ಅಂತ ಕೇಳಿದಾಗ, ಅಪ್ಪ ಅಮ್ಮ ನಮಗೆ ಆ ವಿಷಯ ತಿಳಿದಿಲ್ಲ. ಒಂದು ಬಾರಿ ಮಾತ್ರ ಊರಿನ ಗೌಡರು ಕೇಳಿದರು. ನಾವು ಅದೇ ಮಾತು, ಸರ್ಕಾರಿ ಹುದ್ದೆಯಲ್ಲಿರಬೇಕು ಅಂತ ಹೇಳಿದ್ದೆ. ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್. ಅವನೇ ಸ್ವಂತ ಕಂಪನಿ ಇಟ್ಟಿದ್ದಾನೆ. 100 ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ. ತಿಂಗಳಿಗೆ ಕೋಟಿಗಟ್ಟಲೆ ದುಡಿಯುತ್ತಾನೆ. ದುಡ್ಡು ಕಾಸಿಗೆ ಬರವಿಲ್ಲ. ನೀವು ಯೋಚಿಸಿ ಅಂತ ಹೇಳಲು ಕೂಡ ನನಗೆ ಸಮಯವಿಲ್ಲ. ದಯವಿಟ್ಟು ಕೊಡಿ ಅಂತ ಅವರ ಅಪ್ಪ ನನ್ನ ಅಪ್ಪನ ಕೈಯನ್ನು ಹಿಡಿದುಕೊಂಡರು. ಅಪ್ಪ ಅಮ್ಮ ನನ್ನ ಕಡೆ ನೋಡಿದರು. ನಾನು ಒಪ್ಪಿಗೆ ಕೊಡಿ ಅಂತ ತಲೆ ಅಲ್ಲಾಡಿಸಿದೆ. ಮೊದಲ ಸಲ ಅವರು ಮಾಡಿದ ಮದುವೆಯಿಂದ ನನ್ನ ಬದುಕು ಹಾಳಾಗಿದೆ. ಕೊನೆ ಪಕ್ಷ ಈಗಾದರೂ ಸರಿ ಹೋಗಲಿ ಅನ್ನುವುದು ಅವರ ಆಸೆಯಾಗಿತ್ತು. ಅವರು ಕೂಡ ಒಪ್ಪಿಕೊಂಡರು. ನನ್ನನ್ನು ಚೆನ್ನಾಗಿ ರೆಡಿಯಾಗಿ ಬರಲು ಹೇಳಿದರು. ಅರ್ಚಕರನ್ನು ಕರೆಸಿ ಅಲ್ಲೇ ಎಂಗೇಜ್ಮೆಂಟ್ ಶಾಸ್ತ್ರವನ್ನು ಮುಗಿಸಿದರು. ಮುಂದಿನ ವಾರವೇ ಮದುವೆ ಅಂತ ಮುಹೂರ್ತವನ್ನು ಕೂಡ ಗುರುತು ಹಾಕಿಸಿದರು. ದಿನಗಳು ಕಳೆದಂತೆ ಇನ್ನೂ ನಿಧಾನವಾಗುತ್ತದೆ. ತಮ್ಮ ಕಾರ್ಯವನ್ನು ಸಿದ್ಧಿ ಮಾಡಿಕೊಳ್ಳುತ್ತಾರೆ ಬೇರೆಯವರು. ಬೇಗ ಬೇಗ ಮದುವೆ ಮಾಡಿಬಿಡಿ ಅಂತ ಪುರೋಹಿತರೇ ಹೇಳಿದರು. ಜಾತಕವನ್ನು ತೋರಿಸಿದಾಗ ಇವರಿಬ್ಬರು ಒಬ್ಬರಿಗಾಗಿ ಒಬ್ಬರು ಹುಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಮಗಳ ಮೊದಲ ಮದುವೆ ಮುರಿದಿದ್ದು. ಇವರಿಬ್ಬರು ಒಂದಾಗಲಿ ಅಂತ. ಅಪ್ಪ ಅಮ್ಮ ಖುಷಿಯಿಂದ ಕಣ್ಣಲ್ಲಿ ನೀರು ಹಾಕಿದರು. ಅಪ್ಪ ಅಮ್ಮನ ಪರ್ಮಿಷನನ್ನು ತೆಗೆದುಕೊಂಡು ನನ್ನನ್ನು ಹೊರಗೆ ಕರೆದುಕೊಂಡು ಹೋದರು ಶಮಿತ್. ಅಪ್ಪ ಅಮ್ಮನೂ ಕೂಡ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಿ ಅಂತ ಖುಷಿಯಿಂದ ಒಪ್ಪಿಕೊಂಡರು. ಇನ್ನು 1 ವಾರ ತಾನೇ ಮದುವೆ ಇರುವುದು. ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳಲಿ ಅಂತ ಶಮಿತ್ ನನ್ನನ್ನು ಚಿಕ್ಕಂದಿನಲ್ಲಿ ತಾವು ಆಟ ಆಡುತ್ತಿದ್ದ ಬೆಟ್ಟದ ಹತ್ತಿರ ಕರೆದುಕೊಂಡು ಹೋದ. ಅಲ್ಲಿ ಜೋರಾಗಿ ನನ್ನ ಹೆಸರು ಕೂಗಲು ಶುರು ಮಾಡಿದ. ಐ ಲವ್ ಯು ಹೇಳಿ. ನನಗೆ ನಾಚಿಕೆ ಜೊತೆ ಖುಷಿ ಕೂಡ ಆಗುತ್ತಿತ್ತು. ನಂತರ ನನ್ನ ಬಳಿ ಬಂದು, ಇದೆಲ್ಲ ನಿಜವಾಗಲೂ ನೆನಸ? ನನ್ನ ಬಾಲ್ಯದ ಪ್ರೇಯಸಿಯನ್ನು ಮದುವೆ ಆಗುತ್ತಿದ್ದೇನೆ ಅಂತ ಕೇಳಿದ. ನಾನು ಹೌದು ಅಂತ ತಲೆ ಅಲ್ಲಾಡಿಸಿದೆ. ನಂತರ ನನ್ನ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ತುಟಿಗೆ ನಿರಂತರವಾಗಿ ಮುತ್ತನ್ನು ಕೊಟ್ಟ. ಆ ಮುತ್ತಿನ ಮತ್ತಲ್ಲಿ ಇಬ್ಬರು ಶಾಶ್ವತವಾಗಿ ಒಂದಾದೆವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.